ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ಇವತ್ತು ಒಂದು ಅದ್ಭುತವಾದ ವಿಚಾರವನ್ನು ತಗೊಂಬಂದಿದ್ದೀನಿ ನೋಡಿ. ಹೆಸರಿನ ಮಹತ್ವ ಅಂದರೆ ಹೆಸರು ಹೇಗಿರಬೇಕಪ್ಪ, ನಮ್ಮ ಡೇಟ್ ಆಫ್ ಬರ್ತ್ಗೆ ಹೇಗಿರಬೇಕು ನೋಡಿ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ನವೀನ್ ಕೆ ಅಂತ ಹೆಸರು ನ್ಯೂಮರಾಲಜಿ ಪ್ರಕಾರ ಮತ್ತು ನಮ್ಮ ಧರ್ಮಶಾಸ್ತ್ರದ ಪಂಚಾಂಗದ ಪ್ರಕಾರ ಎರಡನ್ನ ಕ್ಯಾಲ್ಕುಲೇಷನ್ ಮಾಡಿ ಹೆಸರಿಡಬೇಕು. ಇಲ್ಲಿ ನ್ಯೂಮರಾಲಜಿ ಏನು ಹೇಳ್ತದೆ ಅಂದರೆ ಎ ಅಂದರೆ 1, ಬಿ ಅಂದರೆ 2, ಸಿ ಅಂದರೆ 3, ಡಿ ಅಂದರೆ 4 ಈ ರೀತಿಯಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ನವೀನವ್ರು ಹುಟ್ಟಿರೋ ಜನ್ಮ ದಿನಾಂಕ 15/6/1972. ಅವ್ರಿಗೆ ಜನ್ಮ ಸಂಖ್ಯೆ ಅಂದರೆ 15ನೇ ತಾರೀಕು ಹುಟ್ಟವ್ರೆ. 1 + 5 6 ಬರುತ್ತೆ, 6 ಆಗುತ್ತೆ. ವಿಧಿ ಸಂಖ್ಯೆ ದಿನಾಂಕ ತಿಂಗಳು ಮತ್ತು ವರ್ಷವನ್ನು ಕೂಡಿಸಿದಾಗ ಬರ್ತಕ್ಕಂಥ ವಿಧಿ ಸಂಖ್ಯೆ 4. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. 6 4 ಬಂತು. ವರ್ಷ ಸಂಖ್ಯೆ ವರ್ಷ ಕೂಡಿಸಿದಾಗ ಬರ್ತಕ್ಕಂಥದ್ದು 1 ಸಂಖ್ಯೆ ಆಗುತ್ತೆ. ಅಲ್ಲಿ ನಾಮ ಸಂಖ್ಯೆ ಹೆಸರಿನ ಸಂಖ್ಯೆ ಹೆಸರಿನ ವಿಂಗಡಣೆ ಮಾಡಬೇಕು. ಇಲ್ಲಿ ಕೊಟ್ಟಿದ್ದೀನಲ್ಲ ಹಾಗೆ. ಎಸ್ ಅಂದರೆ ನವೀನ್, ಎನ್ ಅಂದರೆ 5 ಬರುತ್ತೆ, ಆಯ್ ಅಂದರೆ 1 ಬರುತ್ತೆ, ವಿ ಅಂದರೆ 6 ಬರುತ್ತೆ. ಹಿಂಗೆ ಮಾಡಿಕೊಂಡಾಗ ಅವರ ನಾಮ ಸಂಖ್ಯೆ 2 ಬರುತ್ತೆ. ಇಲ್ಲಿಗೆ ನೋಡ್ಕೊಳ್ಳಿ, ಜನ್ಮ ಸಂಖ್ಯೆ 6 ಆಗಿದೆ. 6ಕ್ಕೆ 4 ಮಿತ್ರ ಸಂಖ್ಯೆ ಆಗುತ್ತೆ, ಸಪೋರ್ಟಿವ್ ಕೊಡ್ತದೆ. ಯಾವುದು ಇವರು ಹುಟ್ಟಿರೋ ದಿನಾಂಕಕ್ಕೆ ಇವರು ವರ್ಷಕ್ಕೆ ಒಳ್ಳೆಯದು. ಮತ್ತು ನೆಕ್ಸ್ಟ್ ಬರ್ತೀನಿ, ವರ್ಷ ಸಂಖ್ಯೆ ಬರುತ್ತೆ. ವರ್ಷ ಸಂಖ್ಯೆ 1 ಬರ್ತದೆ. ಇವರು ಹುಟ್ಟಿರೋ ದಿನಾಂಕ 15, 15ಕ್ಕೆ 1 ಏನಂದರೆ ಮಧ್ಯಮ ಸಂಖ್ಯೆ. ಇದು ಏಳಿಗೆನೂ ಆಗಲ್ಲ ಬೀಳಿಗೆನೂ ಆಗಲ್ಲ, ಮಧ್ಯನೇ ಇರ್ತಾರೆ ಇವರು, ಎಲ್ಲೂ ಹೋಗೋಕ್ಕಾಗಲ್ಲ. ಯಾಕಂದರೆ ಅವ್ರ ವರ್ಷ ಕೂಡಿಸಿದಾಗ ಬರೋದು 1 ಮತ್ತು 1 ತೆಳಗೆ ಬರ್ತೀನಿ. ಅವರ ನಾಮ ಸಂಖ್ಯೆ 2 ಬರ್ತದೆ. ಇಲ್ಲಿ 6ಕ್ಕೆ 2 ತತ್ವ ವಿರುದ್ಧ ವೈರಿ ಇರ್ತದೆ, ಅದು ಆಗ ಬರಲ್ಲ. ಹಾಗಾಗಿ ಈ ಹೆಸರು ಏನಿದೆಯಲ್ಲ, ಈ ನವೀನ್ ಅನ್ನೋ ಹೆಸರು 15ನೇ ತಾರೀಕು 6ನೇ ತಿಂಗಳು 1972 ಹುಟ್ಟಿದವರಿಗೆ ಈ ಹೆಸರು ಆಗ ಬರೋದಿಲ್ಲ. ಯಾಕೆ ಅಂದರೆ ಅವರ ನಾಮ ಸಂಖ್ಯೆ 2 ಬರ್ತದೆ, ಅವರ ಜನ್ಮ ಸಂಖ್ಯೆ ಎಷ್ಟು ಬರುತ್ತೆ, 6 ಬರುತ್ತೆ. ಈ ರೀತಿಯಾಗಿ ಹೆಸರನ್ನು ಇಡಬಾರ್ದು. ಯಾವ ರೀತಿಯಿಂದ ಇಡಬೇಕಂದ್ರೆ, ನವೀನ್ ಅವ್ರು ಯಾವ ಕುಲ ಇರ್ತದೆ ಅಂತ ಕೇಳ್ಕೋಬೇಕು. ಅಥವಾ ಅವ್ರಿಗೆ ಯಾವ ಒಂದು ಪದ ಬೆಸ್ಟ್ ಆಗಿರುತ್ತೋ, ಅಥವಾ ಏನಾದರೂ ಇಡ್ಬೋದು. ನವೀನ್ ಗಣಾಚಾರಿ. ಹೀಗೆ ನವೀನ್ ಅನ್ನೋ ಹೆಸರು ಮುಂದೆ ಇನ್ನೂ ಒಂದು ಪದ ಸೇರಿಸಿದಾಗ ಅಲ್ಲಿ 1 + 1 2 ಆಗುತ್ತೆ. ಅದಕ್ಕೆ ಮತ್ತು 1 + 1 2 ಆಗುತ್ತೆ. 2ಗೆ 6 ಕೂಡಿಸಿದಾಗ 8 ಆಗುತ್ತೆ. ಅಲ್ಲಿ ಬಲ ಬರುತ್ತೆ. ಯಾಕಂದರೆ ಇಲ್ಲಿ ಇವ್ರದ್ದು 1 5 ಇರೋದ್ರಿಂದ ಒಂದು ನವೀನ್ ಆಗುತ್ತೆ, 2ನೇದು ಆಚಾರ್ಯ ಆಗುತ್ತೆ. ಇಲ್ಲಿ ಹೇಗೆ 2 ಪದ ಇರುತ್ತೋ ಇಲ್ಲಿ 2 ಪದ ಬಂದಾಗ ಅವರಿಗೆ ಬಲ ಬರುತ್ತೆ, ಅವರು ಸಕ್ಸಸ್ ಕಾಣ್ತಾರೆ. ಹೀಗೆ ಯಾವತ್ತೇ ಆಗಲಿ ಜನ್ಮ ದಿನಾಂಕ ಸಿಂಗಲ್ ಇದ್ದಾಗ ಕೂಡ ಡಬಲ್ ನೇಮ್ ಇಡಬೇಕು. ಡಬಲ್ ಇದ್ದಾಗ ಅಷ್ಟೇ ಸಿಂಗಲ್ ನೇಮನ್ನು ಇಡಬಾರ್ದು, ಸಿಂಗಲ್ ಪದವನ್ನು ಇಡಬಾರ್ದು. 2 ಪದಗಳನ್ನು ಬರ್ತಕ್ಕಂಥ ಹೆಸರು ಎಲ್ಲರೂ ಇಟ್ಕೊಂಡ್ರೂ ಕೂಡ ಅದು ತುಂಬ ಒಳ್ಳೆಯದು. ಇಂದಿನ ಹೆಸರುಗಳೆಲ್ಲ ತಗೊತಾ ಬನ್ನಿ ನೀವು ಉದಾಹರಣೆಗಳಿಗೆ, ಅದೆಲ್ಲ ನಿಮಗೆ ಸಿಗುತ್ತೆ. ಹಾಗಾಗಿ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳಿಗೆ ಹೆಸರನ್ನು ಇಡಬೇಕಾದ್ರೆ ಜೋಪಾನವಾಗಿ ಹೆಸರಿಡಿ. ಶುಭವಾಗಲಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಮೀಟ್ ಆಗ್ತೀನಿ.